ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೇವಲ 10 ನಿಮಿಷದೊಳಗೆ ಯಾವುದೇ ರೀತಿ ಒಲೆ ಆಗಲಿ, ತುಪ್ಪ, ಬೆಣ್ಣೆ ಏನೂ ಬಳಸ್ದಂಗ, ಸಕ್ಕರೆನೂ ಸಹ ನಾನಿಲ್ಲಿ ಬಳಸಿಲ್ಲ ಈ ಸ್ವೀಟ್ ಮಾಡೋದಕ್ಕೆ. ಕೇವಲ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಬೇಕರಿಯಲ್ಲಿ ಸಿಗುವಂತ ಈ ಸ್ವೀಟ್ನ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರ್ತೈತಿ, ಬಾಯಲ್ಲಿಟ್ರೆ ಕರಗಬೇಕು ಆ ರೀತಿ ಇರುವಂತ ಸ್ವೀಟ್ ರೆಸಿಪಿ ಇದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಒಂದು ಪರಾತಕ್ಕ ನಾನಿಲ್ಲಿ 1 ಕಪ್ಪಿನ ಅಳತಿ ಒಳಗ 4 ಕಪ್ನಷ್ಟು ಚುರುಮುರಿನ ಸೇರಿಸ್ಕೊಂಡನಿ. ಮಂಡಕ್ಕಿ ಅಂತಾರಲ್ಲ ಅದು. ಇವಾಗ ಇದರ ಪರಾತಕ್ಕ ನಾನಿಲ್ಲಿ 4 ರಿಂದ 5 ಅಷ್ಟು ಗೋಡಂಬಿ ಮತ್ತು ಬಾದಾಮಿ ಮತ್ತು ಏಲಕ್ಕಿನ ಸೇರಿಸ್ಕೊಕತ್ತನಿ. ಬಾದಾಮಿ ಮತ್ತು ಗೋಡಂಬಿ ಕಂಪ್ಲೀಟ್ ಆಗಿ ಆಪ್ಷನಲ್, ಇದ್ರ ಸೇರಿಸ್ಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ಏಲಕ್ಕಿ ಮಾತ್ರ ಹಾಕೋದನ್ನ ಮರ್ಯಾಕ್ ಹೋಗ್ಬೇಡ್ರಿ, ಫ್ಲೇವರ್ ಚೆನ್ನಾಗಿರ್ತತಿ. ಇವಾಗ ನಾವೇನಿವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡವೆಲ್ಲ ಇವನ್ನ ನಾವು ನುಣ್ಣಗ ಪುಡಿ ಮಾಡ್ಕೊಂಡು ತಗೊಂಡ್ಬರ್ಬೇಕು. ನಾನು ಇದನ್ನ ಮಿಕ್ಸರ್ಗೆ ಹಾಕೊಂಡು ತಗೊಂಬಂದ್ಬಿಡ್ತಾನೆ ನೋಡ್ರಿ. ನಾನಿಲ್ಲಿ ಈ ರೀತಿಯಾಗಿ ಇದನ್ನ ಮಿಕ್ಸರ್ಗೆ ಹಾಕಿ ತಗೊಂಬಂದನಿ. ಒಂದ್ ವೇಳೆ ನೀವು ರುಬ್ಬಿ ಆದ್ಮೇಲೆ ಏನಾದ್ರೂ ತರಿ ಅನ್ಸಿದ್ರೆ ಅದನ್ನ ಮತ್ತೊಂದ್ಸಲ ಜರಡಿ ಹಿಡಿದು ಅವಾಗ ನೀವು ಇನ್ನೊಂದ್ಸಲ ಮಿಕ್ಸರ್ಗೆ ಹಾಕೊಂಡು ಕೂಡ ತಗೋಬಹುದು. ಆದ್ರೆ ಪೂರ್ತಿ ಇದು ಫೈನ್ ಪೌಡರ್ ತರ ಇರ್ಬೇಕು. ಚುರುಮುರಿ ಆಗಿದ್ರಿಂದ ಬೇಗ ಪುಡಿ ಆಗ್ತತಿ. ನಾವಿವಾಗ ಏನ್ ಮಿಕ್ಸರ್ಗೆ ಹಾಕಿದ್ವಲ್ಲ, ಇದು ಎಷ್ಟು ಪುಡಿ ಬಂದತ್ ಅಂತ ಹೇಳಿ ನಾವು ಒಂದ್ ಕಪ್ಪಿನ ಅಳತಿ ಒಳಗ ಅಳತಿ ಮಾಡ್ಕೊಂಡ್ರ ನಮ್ಗ ಬೆಲ್ಲ ಹಾಕೋದಕ್ಕ ಈಸಿ ಆಗ್ತತಿ. ನಾನು ಅದಕ್ಕ ಇಲ್ಲೇ ಒಂದ್ ಕಪ್ಪಿನ ಅಳತಿ ಒಳಗ ಇದನ್ನ ಅಳತಿ ಮಾಡ್ಕೊಂಡ ನೋಡ್ರಿ. ಒಟ್ಟ ನನಗ 2 ಕಪ್ನಷ್ಟು ಇದು ಪುಡಿ ಇಲ್ಲೇ ಬಂದತಿ. ಇವಾಗ ಅದೇ ಲೆಕ್ಕದೊಳಗ ನಾನಿಲ್ಲೇ ಬೆಲ್ಲಾನು ಕೂಡ ಸೇರಿಸ್ಕೊಕತ್ತನಿ. ಮತ್ತೊಂದ್ ಬೌಲ್ಗೆ ಇವಾಗ ನಾನಿಲ್ಲೇ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲದ ಪುಡಿನ ನಾನಿಲ್ಲೇ ತಗೊಂಡನಿ. ಬೆಲ್ಲ ಏನಾರು ಇದ್ರ ಅದನ್ನ ಜಜ್ಜಿನ ತಗೋರಿ. ಇವಾಗ ಕಾಸಿ ಆರಿಸ್ತಂತ ಹಾಲಿದು, ಬಿಸಿ ಇರುವಂತ ಹಾಲಲ್ಲ. ಈ ಹಾಲನ್ನ ನಾನಿಲ್ಲೇ ಸ್ವಲ್ಪ ಹಾಕೋರಿ, ಒಮ್ಮೆ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ನಾನಿಲ್ಲೇ ಅರ್ಧದಷ್ಟು ಹಾಲನ್ನ ಹಾಕ್ಬಿಟ್ಟು ಅರ್ಧ ತೆಗೆದಿಟ್ಕೊಂಡನಿ. ಇವಾಗ ಬೆಲ್ಲ ಚೆನ್ನಾಗಿ ಕರಗಬೇಕಿದು, ಆದ್ರಿಂದ ಒಂದ್ ಸ್ಪೂನ್ ತಗೊಂಡು ಅದನ್ನ ನೀಟಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂತ ಬಂದ್ರೆ ಅದು ಚೆನ್ನಾಗಿ ಬೇಗ ಕರಗ್ತತಿ. ಆದಷ್ಟು ನೀವು ಬೆಲ್ಲದ ಪುಡಿ ಯೂಸ್ ಮಾಡೋದ್ರಿಂದ ಅದು ಕೂಡ ಬೇಗ ಆಗ್ತತಿ. ನಾನಿಲ್ಲಿ ಈ ರೀತಿಯಾಗಿ ಇದನ್ನ ಕಲಸಿ ಇಟ್ಕೊಂಡ ನೋಡ್ರಿ. ಇಲ್ಲಿ ಯಾವುದೇ ರೀತಿ ನಮ್ಗ ಹಳದ್ ತರ ಏನು ಇರಾಕ್ ಹೋಗ್ಬಾರ್ದು ನೋಡ್ರಿ. ಇಲ್ಲಿ ನಾನು ಯಾವುದೇ ರೀತಿ ಇದನ್ನ ಶೋಧಿಸ್ಕೊಳಕತ್ತಿಲ್ಲ, ನಾನು ಹಂಗ ಇದನ್ನ ಯೂಸ್ ಮಾಡ್ಕೊಳಕತ್ತನಿ. ಇವಾಗ ನಾನು ಇದೇ ಬೌಲ್ಗೆನ ನಾವೇನ್ ಅವಾಗ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಚುರುಮುರಿ ಪುಡಿನ, ಅದನ್ನ ಇಲ್ಲೇ ಸೇರಿಸ್ಕೊಕತ್ತನ್ ನೋಡ್ರಿ. ನಾನಿಲ್ಲಿ ಒಟ್ಟಿಗೆ ಸೇರಿಸ್ಕೊಕತ್ತಿಲ್ಲ, ಒಂದ್ ಅರ್ಧದಷ್ಟು ನಾನಿಲ್ಲೇ ಹಾಕೊಂಡನಿ, ಇನ್ನರ್ಧ ನಾನಿಲ್ಲೇ ತೆಗೆದಿಟ್ಟನ್ ನೋಡ್ರಿ. ಇವಾಗ ಒಂದ್ ಸ್ಪೂನ್ ತಗೊಂಡಿದನ್ನ ನೀಟಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಬೆಲ್ಲ ಹಾಲು ಏನೈತಲ್ಲ ಈ ಹಿಟ್ಟನ್ನ ಹಿಡ್ಕೋಬೇಕು, ಆ ರೀತಿ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಇದು ಆಗೈತಿ. ಈ ಟೈಮ್ ಒಳಗ ನಾವೇನ್ ಇನ್ನರ್ಧ ಇಟ್ಟಿದ್ವಲ್ಲ ಅದನ್ನ ಸೇರಿಸ್ಕೊಕತ್ತಾನ ನೋಡ್ರಿ. ಇವಾಗ ನಾವು ಸ್ಪೂನಿಂದ ಏನ್ ಕಲಸೋದ್ ಬೇಡ, ಕೈಯಿಂದನ ನಾವು ನೀಟಾಗ ನಾವು ಹಿಟ್ಟು ಯಾವ ರೀತಿ ಕಲಿಸ್ತೇವಲ್ಲ ಆ ರೀತಿ ಕಲಸ್ಕೊಂತ ಬಂದ್ರ ಸಾಕು. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಮಧ್ಯದಲ್ಲಿ ಗಟ್ಟಿ ತರ ಅನ್ಸಿದ್ರ ಸ್ವಲ್ಪ ಹಾಲನ್ನ ಮಧ್ಯದಲ್ಲಿ ಸೇರಿಸ್ಕೋರಿ. ಆದ್ರೆ ಜಾಸ್ತಿ ತೆಳುವಾಗಿರಾಕ್ ಹೋಗ್ಬಾರ್ದು. ನಿಮಗ ನಾನಿಲ್ಲಿ ಕಲಸೋವಾಗ ಗೊತ್ತಾಗ್ತಿರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರ್ಬೇಕಂತೇಳಿ. ಪೂರ್ತಿ ಇದು ಗಟ್ಟಿ ತರನೇ ಇರ್ಬೇಕು. ನಾನಿಲ್ಲಿ ಕಲಸ್ಕೊಂಡ್ಮೇಲೆ ಹೆಂಗಿರ್ತದ ಅಂತೇಳಿ ತೋರ್ಸಾತನ್ ನೋಡ್ರಿ, ಒಂದ್ ಬಳ್ಳೆ ಮುಟ್ಟಿ. ಇವಾಗ ನಾವೇನ್ ಇನ್ನರ್ಧ ಹಾಲು ಇಟ್ಕೊಂಡಿದ್ವಲ್ಲ ಅದನ್ನ ನಾನ್ ನಿಮ್ಗ ಯಾವಾಗ ಬಳಸ್ಬೇಕಂತ ನಾನ್ ನಿಮ್ಗ ತಿಳಿಸ್ಕೊಡ್ತಾನಂತ, ಅದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ನಾನಿಲ್ಲಿ ನಾವೇನ್ ಕಲ್ಸಿಟ್ಕೊಂಡಿದ್ವಲ್ಲ ಚುರುಮುರಿದ ಹಿಟ್ಟು ಅದನ್ನ ನಾನಿಲ್ಲೇ ಸಮನಾಗಿ 3 ಭಾಗ ಆಗಿ ಮಾಡ್ಕೊಳಕತ್ತನ್ ನೋಡ್ರಿ. ಇಲ್ಲೇ ನಾನಿಲ್ಲಿ ಒಟ್ಟ 3 ಕಲರ್ ಬಳಸ್ತಿರೋದ್ರಿಂದ ನಾನಿಲ್ಲಿ 3 ಭಾಗ ಆಗಿ ಮಾಡಿಟ್ಕೊಂಡನಿ. ಒಂದ್ ಉಂಡೆಗೆ ನಾನಿಲ್ಲಿ ಹಸಿರು ಕಲರ್ನ ಇಲ್ಲೇ ಸೇರಿಸ್ಕೊಕತ್ತಾನಿ, ಇನ್ನೊಂದು ಉಂಡೆಗೆ ಕೇಸರಿ ಕಲರ್ ಇದನ್ನು ಕೂಡ ಹಾಕೊಂಡ ನಾನಿಲ್ಲೇ. ಆಮೇಲೆ 3ನೇ ಉಂಡೆಗೆ ಏನೈತಲ್ಲ ಹಳದಿ ಕಲರ್ನ ನಾನಿಲ್ಲೇ ಸೇರಿಸ್ಕೊಂಡ ನೋಡ್ರಿ. ಇವಾಗ ಫಸ್ಟ್ ನಾನಿಲ್ಲೇ ಹಸಿರು ಕಲರ್ನ ಇಲ್ಲೇ ಕಲಸ್ಕೊಂಡ್ಬಿಡ್ತಾನಿ. ನೀವು ನೋಡ್ತಿರ್ಬೋದು ಇಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ಸಾಕತ್ತತಿ. ಅವಾಗ ಗಟ್ಟಿ ಅನ್ಸೋ ಟೈಮ್ ಒಳಗ್ ನಾವು ಸ್ವಲ್ಪ ಹಾಲು ಹಾಕೊಂತ ಇದನ್ನ ಕಲಸ್ಕೋಬೇಕು ನೋಡ್ರಿ. ಅದಕ್ಕ ನಾನಿಲ್ಲೇ ಅರ್ಧ ಬಟ್ಲ ಹಾಲ್ನ ಇಲ್ಲೇ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ ನಿಮಗ. ನಾನಿಲ್ಲಿ ಹಾಲು ಹಾಕ್ತಾ ಇದನ್ನ ಈ ರೀತಿಯಾಗಿ ಕಲ್ಸಿಟ್ಕೊಂಡ ನೋಡ್ರಿ. ಜಾಸ್ತಿ ತೆಳು ಇರಬಾರ್ದು, ಈ ರೀತಿ ಚಪಾತಿ ನಾವೆಲ್ಲ ಕಲ್ಸೋವಾಗಿರುತ್ತಲ್ಲ ಆ ರೀತಿ ಕಲ್ಸಿಟ್ಕೋಬೇಕು ನೋಡ್ರಿ. ಇದೇ ರೀತಿನ ನಾನಿಲ್ಲೇ ಇದನ್ನು ಕೂಡ ಕಲಸ್ಕೊಂಡ್ರೆ ಆಯ್ತು. ಅದು ಚುರುಮುರಿ ಆಗಿರೋದ್ರಿಂದ ನಾವ್ ಎಷ್ಟೇ ತೆಳುವಾಗಿ ನಾದಿದ್ರು ಸ್ವಲ್ಪ ಅದು ಹಾಲಿನ ಅಂಶ ಎಲ್ಲ ಹೀರ್ಕೊಂಡು ಈ ರೀತಿ ಗಟ್ಟಿಯಾಗಿರ್ತತಿ. ಅದು ನಾವು ಮಧ್ಯದಲ್ಲಿ ಸ್ವಲ್ಪ ಹಾಲಾಗಿ ಕಲ್ಸೋದ್ರಿಂದ ಮತ್ತೆ ಚೆನ್ನಾಗಿ ಸಾಫ್ಟ್ ಆಗಿರ್ತತಿ. ನಾನಿಲ್ಲಿ ಈ ರೀತಿ ಉಂಡೆನ ಕಲಸ್ಕೊಳ್ಳೋದಕ್ಕ ಒಟ್ಟ ಟೋಟಲ್ ಆಗಿ ನಾನಿಲ್ಲಿ 1 ಕಪ್ನಷ್ಟು ಹಾಲ್ನ ಇಲ್ಲೇ ಬಳಸ್ಕೊಂಡ ನೋಡ್ರಿ. ಇವಾಗ ನಾವು ಕಲ್ಸಿರುವಂತ ಈ ಹಿಟ್ಟನ್ನ ನಾನಿಲ್ಲಿ ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ಕೇಸರಿದು ಮತ್ತೆ
ಹಳದಿದೇನೈತಲ್ಲ ಅದು ಸೇಮ್ ಸೈಜ್ ಒಳಗ ನೀವು ಉಂಡೆನ ಮಾಡ್ಕೋಬೇಕು. ಆದ್ರ ಹಸಿರ್ದೇನೈತಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಸೈಜ್ ಒಳಗ ಸ್ವಲ್ಪ ದೊಡ್ಡ ಸೈಜ್ ಒಳಗ ನಾವು ಉಂಡೆನ ಮಾಡ್ಕೋಬೇಕಾಕತಿ. ಇದೊಂದನ್ನ ನೀವು ನೆನ್ಪಿಟ್ಕೋಬೇಕು. ನಾನಿಲ್ಲಿ ಈ ಮಾಡಿರುವಂತ ಉಂಡೆನ ನಾನಿವಾಗ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಹಚ್ಕೊಂಡು ಇವಾಗ ಫಸ್ಟಿಗೆ ನಾನಿಲ್ಲಿ ಕೇಸರಿ ಕಲರ್ನ ಏನ್ ಮಾಡ್ಬೇಕಂತ ನಾನು ನಿಮ್ಗ ತೋರಿಸ್ಕೊಡಕತ್ತ ನೋಡ್ರಿ. ನಾವು ಚಪಾತಿ ಪೂರಿ ಮಾಡೋ ಟೈಮ್ ಒಳಗೆಲ್ಲ ಹಿಟ್ಟು ಮಾಡ್ಕೋತೇವಲ್ಲ ಈ ರೀತಿ ನಾವು ಮಾಡ್ಕೋಬೇಕು ನೋಡ್ರಿ. ಇಷ್ಟು ಸ್ವಲ್ಪ ದುಂಡಗ ಮಾಡ್ಬಿಟ್ಟು ಈ ರೀತಿ ಕೈಲೇ ತಟ್ಬಿಟ್ಟು ಇಟ್ಕೋರಿ. ಅವಾಗ ಇದು ಒಮ್ಮೆ ನಾವು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋ ಟೈಮ್ ಒಳಗೆ ನಮ್ಗೆ ಹೆಲ್ಪ್ ಆಗ್ತತಿ. ನಾನಿಲ್ಲಿ ಇವಾರನ್ನು ಈ ರೀತಿಯಾಗಿ ಮಾಡಿಟ್ಕೊಂಡನಿ. ಇವಾಗ ನಾವೇನ್ ಹಳದಿ ಕಲರ್ ಹಾಕಿಟ್ಕೊಂಡಿದ್ವಲ್ಲ ಇದನ್ನೇನು ಈ ರೀತಿ ತಟ್ಕೊಳ್ಳೋದು ಬೇಡ. ಈ ರೀತಿ ನಾವು ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ಲಂಗ ಈ ರೀತಿ ಕೈಲೇ ಸ್ವಲ್ಪ ದುಂಡಗ ಮಾಡಿಟ್ಕೊಂಡ್ರ ಸಾಕು. ಯಾವುದೇ ರೀತಿ ಇದನ್ನ ತಟ್ಟೋದದು ಏನು ಬೇಕಾಗಿಲ್ಲ. ಸೊ ಇವಾಗ ಇದನ್ನ ನಾನಿಲ್ಲೇ ಮಾಡಿಟ್ಕೊಂಡ ನೋಡ್ರಿ. ನೆಕ್ಸ್ಟ್ ನಾನಿಲ್ಲಿ ಹಸಿರ್ದೇನು ಮಾಡಕ್ ಹೋಗ್ಬೇಡ್ರಿ ಇವಾಗ ಸದ್ಯಕ್ಕೆ. ಇವಾಗ ಕೇಸರಿ ಕಲರ್ದೇನ್ ಇತ್ತಲ್ಲ ಅದನ್ನ ಇನ್ನೊಂದ್ಸಲ ಕೈಲೇನ ಸ್ವಲ್ಪ ಅಗ್ಲ ಮಾಡ್ಕೊಂಬಿಡಿ. ಯಾಕಂದ್ರ ನಾವು ಮಧ್ಯದಲ್ಲಿ ನಾವೇನ್ ಹಳದಿ ಕಲರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ನಾವು ತುಂಬ್ಕೋಬೇಕಾಕತ್ ನೋಡ್ರಿ. ನಾವು ಹೋಳಿಗೆ ಎಲ್ಲ ತುಂಬ್ತೇವಲ್ಲ ಆ ರೀತಿ ನಾವು ತುಂಬ್ಕೋಬೇಕು. ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬೇಕು. ಇವಾಗ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ. ಇದೇ ರೀತಿನ ನಾವು ಇವೇನ್ 6 ಉಂಡೆಗಳದಾವಲ್ಲ ಇವನ್ನು ಸೇಮ್ ಅದೇ ರೀತಿನ ಮಾಡ್ಕೋಬೇಕು. ನೀವಿಲ್ಲೇ ಇನ್ನೊಂದೇನಂತಂದ್ರೆ ನಾವು ಹಿಟ್ಟು ಸಾಫ್ಟ್ ಆಗಿ ಕಲಿಸ್ತಾ ಇರೋದ್ರಿಂದ ಇದು ಸ್ವಲ್ಪ ನಮಗ ಟೈಮ್ ತಗೋತತಿ. ಹಿಟ್ಟು ಸಾಫ್ಟ್ ಆದ್ರೆ ಇದು ಬೇಗ ನಾವು ತುಂಬ್ಕೊಂಡ್ಬಿಡ್ಬೋದು. ಇದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಅದು ಕ್ಲೋಸ್ ಆಗೋದಕ್ಕ ಸ್ವಲ್ಪ ಟೈಮ್ ತಗೊಂತತಿ. ಆದ್ರೆ ನಾವು ಯಾವುದೇ ರೀತಿ ಅದು ಒಳಗ್ ಹಳದಿ ಕಲರ್ದೇನು ಕಾಣಕ್ ಹೋಗ್ಬಾರ್ದು. ಆ ರೀತಿ ನಾವು ನೀಟಾಗ ಕವರ್ ಮಾಡಿ ಉಂಡೆ ಮಾಡಿ ಇಟ್ಕೋಬೇಕು ನೋಡ್ರಿ. ಇವಾಗ ಕೇಸರಿದು ಮತ್ತೆ ಹಳದಿದು ಉಂಡೆ ಮಾಡ್ಕೊಂಡಾದ್ಮೇಲೆ ಇವಾಗ ಹಸಿರ್ದು ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ನಾನಿಲ್ಲಿ ಹಸಿರ್ದೇನ್ ನಾವು ಜಾಸ್ತಿ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಸ್ವಲ್ಪ ಅಂಗೈ ಅಗಲದಷ್ಟು ನಾವು ಇಲ್ಲೇ ಕೈಲೇನ ತಟ್ಕೊಂಡು ಅಗ್ಲ ಮಾಡ್ಕೋಬೇಕು. ಇವಾಗ ನಾವು ಕೇಸರಿದು ಹಳದಿದು ಏನ್ ಫಿಲ್ಅಪ್ ಮಾಡಿ ಇಟ್ಕೊಂಡಿದ್ವಲ್ಲ ಉಂಡೆ ಅದನ್ನ ಇದ್ರ ಮಧ್ಯದಲ್ಲಿಟ್ಟು ಇದೇ ರೀತಿನ ಕ್ಲೋಸ್ ಮಾಡ್ಕೊಂತ ಹೋಗ್ಬೇಕು ನೋಡ್ರಿ. ಇಲ್ಲೂ ಅಷ್ಟ ಕೇಸರಿ ಕಲರ್ ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣ್ಬಾರ್ದು. ಆ ರೀತಿ ನಾವು ಕವರ್ ಮಾಡ್ಬೇಕು. ನೋಡ್ತಿರ್ಬೋದು ನೀವಿಲ್ಲೇ ಒಂದಿಲ್ಲೇ ರೆಡಿ ಆಗೈತಿ. ಇವಾಗ ನಾನು ಏನ್ ತೋರಿಸಿದ್ನಲ್ಲ ಇದೇ ರೀತಿನ ನಾವು ಎಲ್ಲಾ ತುಂಬಿ ರೆಡಿ ಮಾಡ್ಕೋಬೇಕು ನೋಡ್ರಿ. ನಾನಿಲ್ಲಿ ಇದೇ ರೀತಿಯಾಗಿ 3 ಇಲ್ಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡನಿಲ್ಲೇ. ಇಲ್ಲಿ ನಾವು ಯಾವುದೇ ರೀತಿ ಬೆಂಕಿ ಅದು ಬಳಸದೇ ಇರೋದ್ರಿಂದ ಇದು ಸ್ವಲ್ಪ ಸೆಟ್ ಆಗೋದಕ್ಕೆ ನಾವು ಬಿಡ್ಬೇಕಾಕತಿ. ಇದನ್ನ ನಾನಿಲ್ಲಿ ಒಂದು ಬಾಕ್ಸ್ ಒಳಗ ಹಾಕ್ಬಿಟ್ಟು ಇದನ್ನ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನಾನಿಲ್ಲೇ ಫ್ರಿಜ್ ಒಳಗ ಇಟ್ಬಿಡ್ತಾನೆ ನೋಡ್ರಿ. ಫ್ರಿಜ್ ಇಲ್ಲ ಅನ್ನೋರು ಇದನ್ನ ಒಂದು ಅರ್ಧ ತಾಸು ನೀವು ಹೊರಗಡೆ ಇಟ್ರು ಸಾಕಾಗ್ತತಿ. ಸೇಮ್ ಇದೇ ರೀತಿಯಾದ ಸ್ವಲ್ಪ ಗಟ್ಟಿಯಾಗೆ ಬರ್ತತಿ. ಇದು ಟೈಮ್ ಇಲ್ಲ ಅನ್ನೋರು ಫ್ರಿಜ್ ಒಳಗಿಟ್ಟು ಕೂಡ ಬಳಸ್ಕೋಬಹುದು ನೀವು. ಇಲ್ಲಿ ಇದು ಸ್ವಲ್ಪ ಗಟ್ಟಿ ಆಗೈತಿ. ಇವಾಗ ನಾನು ಇಲ್ಲಿ ಒಂದು ಚಾಕು ಸಹಾಯದಿಂದ ಇದನ್ನ ನಾನು ಯಾವ ರೀತಿ ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಫ್ಲವರ್ ಶೇಪ್ ಒಳಗೆ ಇದನ್ನ ಕಟ್ ಮಾಡ್ಕೋಬೇಕು ನೋಡ್ರಿ. ಶಾಪ್ ಒಳಗೆಲ್ಲ ಸಿಗುತ್ತಲ್ಲ ಬೇಕರಿ ಒಳಗೆ ಸ್ವೀಟ್ ಅದೇ ರೀತಿನ ನಾನಿಲ್ಲೇ ಕಟ್ ಮಾಡಿ ತೋರ್ಸಾಕತ್ತಾನಿ. ಒಂದ್ ವೇಳೆ ನಿಮ್ಗ ಈ ರೀತಿ ಕಟ್ ಮಾಡೋದು ಇಷ್ಟ ಇಲ್ಲ ಅಂತಂದ್ರೆ ನೀವು ಈ ಉಂಡೆನ ನೀವು ಹಾಗೆ ಕೂಡ ತಿನ್ಬೋದು. ಇದು ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಕೋಲ್ಡ್ ಆಗಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರ್ತತಿ. ಈ ರೀತಿ ನಾನಿಲ್ಲೇ ಈ 3 ಉಂಡೆನು ಕಟ್ ಮಾಡ್ಕೊಳಕತ್ತಾನ ನೋಡ್ರಿ. ನಿಮ್ಗ ಇದ ಡಿಸೈನ್ ಬೇಕಂತಿಲ್ಲ, ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕೂಡ ನೀವು ಇಲ್ಲೇ ಕಟ್ ಮಾಡ್ಕೋಬಹುದು. ಇವಾಗ ಒಳಗಡೆ ನಾನು ಯಾವ ರೀತಿ ಬಂದತ್ತಂತ ಹೇಳಿ ಒಂದ್ ಉಂಡೆನ ಕಟ್ ಮಾಡಿ ನಿಮ್ಗ ತೋರ್ಸಾತನ್ ನೋಡ್ರಿ. ಒಳಗಡೆ ನಾವೇನ್ ಕೇಸರಿದು ಮತ್ತೆ ಹಳದಿದ್ ಹಾಕಿದ್ವಲ್ಲ ಆ ಫಿಲ್ಅಪ್ ನ ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಸೆಟ್ ಆಗೈತ್ ಸ್ವೀಟ್ ಅಂತ ಹೇಳಿ. ಟೇಸ್ಟು ಅಷ್ಟ ಸೂಪರ್ ಆಗಿರ್ತತಿ. ನಾವು ಚುರ್ಮುರಿ ಬಳಸಿರೋದ್ರಿಂದ ಟೇಸ್ಟ್ ಒಳಗ್ ನಮ್ಗ ಏನು ನಾವು ಗ್ಯಾಸ್ ಒಳಗ್ ಮಾಡಿಲ್ಲ ಅನ್ನೋ ಫೀಲ ಬರಲ್ಲ. ತುಂಬಾ ಚೆನ್ನಾಗಿರ್ತತಿ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವೀಟ್ ಕೂಡ ರೆಡಿ ಆಗೈತಿ. ಈ ಸ್ವೀಟ್ ನ ನಾವಿಲ್ಲೇ ಫ್ರಿಜ್ ಇಲ್ಲ ಅಂತಂದ್ರ ಒಂದ್ 2 ದಿನ ನಾವು ತಿನ್ಬೋದು. ಫ್ರಿಜ್ ಇದ್ದವರು ಆರಾಮ್ 1 ವಾರದ ಮಟ ನಾವು ಇಟ್ಕೊಂಡು ತಿನ್ಬೋದು, ಏನು ಹಾಳಾಗಲ್ಲ. ಇವಾಗ ಈ ಸ್ವೀಟ್ ನ ನಾನ್ ನಿಮ್ಗ ಮುರಿದ್ಬಿಟ್ಟು ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ ಹೇಳಿ. ನೋಡ್ತಿರ್ಬೋದು ನೀವು ಈ ರೀತಿ ಮುರಿದ್ರೆ ಇದು ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರ್ತತಿ ಫ್ರೆಂಡ್ಸ್. ರಕ್ಷಾ ಬಂಧನಕ್ಕೆಲ್ಲ ಈ ರೀತಿ ಸ್ವೀಟ್ ಮಾಡಿ ನಿಮ್ ಬ್ರದರ್ಗೆ ರಾಖಿ ಕಟ್ಟೋದ್ರಿಂದ ತುಂಬಾ ಖುಷಿ ಪಡ್ತಾರ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ವಿಡಿಯೋಗ ಹೈಪ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಇದೇ ರೀತಿ ಸ್ವೀಟ್ ರೆಸಿಪಿ ಇನ್ನೊಂದು ನನ್ನ ಚಾನಲ್ ಒಳಗೈತಿ, ನಿಮ್ಗ ಟೈಮ್ ಇದ್ರ ಹೋಗಿ ನೋಡಿ. ಥ್ಯಾಂಕ್ ಯು.